me forever on fire. ಕಾಲ್ ತುಳಿತ ಕೇಸ್ನಲ್ಲಿ ನಟ ಅಲ್ಲು ಅರ್ಜುನ್ಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ರದ್ದುಪಡಿಸಬೇಕು ಅನ್ನೋದು ತೆಲಂಗಾಣ ಪೊಲೀಸರ ಮೇಲ್ಮನವಿಯ ಉದ್ದೇಶ. ಮಧ್ಯಂತರ ಜಾಮೀನು ನೀಡಲಾಗಿದೆಯಲ್ಲ ಅಲ್ಲು ಅರ್ಜುನ್ಗೆ, ಅದನ್ನು ತಡೆ ಹಿಡಿಬೇಕು, ಅದನ್ನು ರದ್ದುಗೊಳಿಸಬೇಕು. ಮಧ್ಯಂತರ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ದಾರೆ, ಅಪೀಲ್ ಹೋಗಿದ್ದಾರೆ. ಮತ್ತೆ ಜೈಲು ಸೇರ್ತಾರಾ ತೆಲುಗು ನಟ ಅಲ್ಲು ಅರ್ಜುನ್ ಗೊತ್ತಿಲ್ಲ. ಮೇಲ್ಮನವಿ ಸಲ್ಲಿಸಿದ ನಂತರದಲ್ಲಿ ತಕ್ಷಣವೇ ರದ್ದಾಗುವುದಿಲ್ಲ, ತಕ್ಷಣವೇ ಅದನ್ನು ರದ್ದುಪಡಿಸೋಕ್ಕೂ ಬರುವುದಿಲ್ಲ. ಕೋರ್ಟ್ ಅದನ್ನು ಅಂಗೀಕಾರ ಮಾಡಬೇಕು, ವಾದ ಪ್ರತಿವಾದ ನಡೀಬೇಕು. ಅಲ್ಲು ಅರ್ಜುನ್ ಪರವಾದಂಥ ವಾದವನ್ನು ಅವರ ವಕೀಲರು ಮಾಡ್ತಾರೆ, ಅವರ ವಿರುದ್ಧವಾಗಿ ಸರ್ಕಾರಿ ವಕೀಲರು ವಾದವನ್ನು ಮಾಡ್ತಾರೆ. ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಒಂದು ತೀರ್ಮಾನಕ್ಕೆ ಬರುತ್ತೆ. ತಕ್ಷಣವೇ ಅದನ್ನು ರದ್ದುಗೊಳಿಸುವಂಥ ಪ್ರಕ್ರಿಯೆಗೆ ಹೋಗೋದಿಲ್ಲ. ಜೊತೆಗೆ ಅಲ್ಲು ಅರ್ಜುನ್ಗೆ ತಕ್ಷಣ ಜಾಮೀನು, ಮಧ್ಯಂತರ ಜಾಮೀನು ಸಿಕ್ಕಿದ್ದು ನೋಡಿದ್ರೆ, ಯಾಕಂದರೆ ಮಧ್ಯಾಹ್ನ ಅರೆಸ್ಟ್ ಆಗ್ತಾರೆ, ಸಂಜೆ ವೇಳೆಗೆ ರಿಲೀಸ್ ಆಗ್ತಾರೆ. ಅತ್ಯಂತ ತುರ್ತು ವಾದವನ್ನು ಆಲಿಸಿದಂಥ ಕೋರ್ಟ್ ಈ ತೀರ್ಮಾನಕ್ಕೆ ಬರುತ್ತೆ. ಜೊತೆಗೆ ಅಲ್ಲು ಅರ್ಜುನ್ ಅವರ ಪಾತ್ರ ಎಷ್ಟಿದೆ, ಆಕೆ ಸಾವನ್ನಪ್ಪಿರೋದ್ರಲ್ಲಿ ಅಲ್ಲು ಅರ್ಜುನ್ ಹೇಗೆ ಪಾತ್ರ ವಹಿಸಿದ್ದಾರೆ, ನೇರವಾದಂಥ ಪರಿಣಾಮ ಪಾತ್ರ ಅವರದಿದೆಯಾ, ಅಥವಾ ಅವರು ಬರ್ತೀನಿ ಅಂತ ಹೇಳಿದ್ದು ಒಂದೇ ಕಾರಣನ, ಕಾಲು ತುಳಿತಕ್ಕೆ ನೇರವಾದಂಥ ಕಾರಣ ಅವರೇ ಆಗಿದ್ದಾರಾ, ಹೀಗೆ ಕೋರ್ಟ್ ಎಲ್ಲ ಆಯಾಮಗಳಲ್ಲೂ ಒಂದು ಅಬ್ಸರ್ವೇಷನ್ಸ್ ಇರುತ್ತೆ. ಅದಾದ ಬಳಿಕವಷ್ಟೇ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರುತ್ತೆ. ಸೊ ಅಲ್ಲು ಅರ್ಜುನ್ಗೆ ಸಂಕಷ್ಟ ಎದುರಾಗುತ್ತೆ. ಇನ್ನು ಮುಂದೆಯೂ ಕೂಡ ಕೋರ್ಟು, ಕೇಸು ಅಂತ ಕಾನೂನು ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ಸದ್ಯಕ್ಕಂತೂ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ.